ನಮಸ್ತೆ ವೀಕ್ಷಕರೇ, ಹೇಗಿದ್ದೀರಾ? ನೋಡಿ, ಆಷಾಢ ಮಾಸದ 2025 ಆಷಾಢ ಮಾಸದಲ್ಲಿ ಈ ಒಂದು ಕನ್ಯಾ ರಾಶಿಯವರಿಗೆ ಯಾವೆಲ್ಲ ಒಂದು ಗ್ರಹಗತಿಗಳ ಬದಲಾವಣೆಯಿಂದ ಯಾವೆಲ್ಲ ಶುಭ ಅಶುಭ ಫಲಗಳಾಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಅದಕ್ಕೆ ಪರಿಹಾರವಾಗಿ ಕೂಡ ಏನನ್ನ ಮಾಡ್ಕೊಳ್ಬಹುದು ಅನ್ನೋದನ್ನ ಕೂಡ ಹೇಳ್ತಾ ಹೋಗ್ತೀನಿ. ನೋಡೋಣ ಬನ್ನಿ. ಒಂದು ಕನ್ಯಾ ರಾಶಿಯವರಿಗೆ ಹೇಗಿದೆ ಅಂತ. ಕನ್ಯಾ ರಾಶಿಯವರಿಗೆ ನೋಡಿ, ಕನ್ಯಾ ರಾಶಿಯಲ್ಲಿ ಕನ್ಯಾ ರಾಶಿಯ ಅಧಿಪತಿ ಬುಧನ ಒಂದು ರಾಶಿಯಾಧಿಪತಿ ಬುಧ ರಾಶಿಗೆ 11ರಲ್ಲಿ ಇರೋದ್ರಿಂದ ಆ 10ನೇವನಾಗಿ 11ರಲ್ಲಿ ಇರೋದ್ರಿಂದ ರಾಶಿಯಾಧಿಪತಿ ಬುಧ 11ರಲ್ಲಿ ಇರೋದ್ರಿಂದ ಅವ್ರಿಗೆ ಒಂದು ಯೋಗನೆ ಅಂತ ಹೇಳ್ಬೋದು. ಈ ಬಿಸ್ನೆಸ್ ಅಲ್ಲಾಗ್ಲಿ ತುಂಬಾ ಒಂದು ಯೋಗವನ್ನ ಪಡಿತಾರೆ ಅಂತ ಹೇಳ್ಬೋದು. ಬಿಸ್ನೆಸ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಮುಖ್ಯವಾಗಿ ಬುಧನ ಆರಾಧಕರೆಲ್ಲರೂ ಈ ಉತ್ತರಾಣಿ ಕಡ್ಡಿಯನ್ನ ತಂದು ಮನೆಯಲ್ಲಿ ಇಟ್ಕೊಂಡ್ರೆ, ಮನೆಯಲ್ಲಿ ಯಾರ್ಯಾರು ಕನ್ಯಾ ರಾಶಿಯವರ ಮನೆಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸದ ಒಂದು ತೊಂದ್ರೆ ಏನಿರಲ್ಲ, ತುಂಬಾ ಚೆನ್ನಾಗಿರ್ತಾರೆ ಅಂತ ಹೇಳ್ಬೋದು. ವಿದ್ಯಾಭ್ಯಾಸದಲ್ಲಿ ತುಂಬಾ ಚೆನ್ನಾಗಿರ್ತಾರೆ. ಯಾಕಂದ್ರೆ 5ನೇ ಮನೆಯಲ್ಲಿ 5ರ ಅಧಿಪತಿ ಶನಿ 7ಕ್ಕೆ ಹೋಗಿರೋದ್ರಿಂದ 5ನೇ ಮನೆಯಲ್ಲಿ ತುಂಬಾ ಚೆನ್ನಾಗಿ ಮಕ್ಕಳು ಓದ್ತಾರೆ ಅಂತ ಹೇಳ್ಬೋದು. ಹಾಗೆ ಈ ಕನ್ಯಾ ರಾಶಿಯವರು ಮುಖ್ಯವಾಗಿ ಬುಧನಿಗೆ ಸಂಬಂಧಪಟ್ಟಂತಹ ವಿಷ್ಣುವನ್ನ ತುಂಬಾ ಆರಾಧಿಸ್ಬೇಕಾಗುತ್ತೆ. ಅದರಲ್ಲೂ ಈ ಒಂದು ಆಷಾಢ ಮಾಸದಲ್ಲಿ ವಿಷ್ಣುವಿನ ಒಂದು ಅತಿ ಹೆಚ್ಚು ಪೂಜೆ ನಾಮ ಸ್ಮರಣೆ ಮಾಡ್ತಾ ಹೋಗಿ, ನಿಮ್ ಕೈಲಾದ್ರೆ ಈ ಆಷಾಢದಲ್ಲಿ ಬುಧವಾರ ಮತ್ತೆ ಶುಕ್ರವಾರ ಟೆಂಪಲ್ ವಿಸಿಟ್ ಮಾಡಿ. ಇಲ್ಲ ಅಂದ್ರೆ ನಿಮ್ ಮನೆಯಲ್ಲೇ ನೀವು ಪೂಜೆ ಮಾಡಿ. ಮತ್ತೆ ಹೆಸರು ಕಾಳು ಅತಿ ಹೆಚ್ಚು ದಾನ ಮಾಡ್ತಾ ಬನ್ನಿ. ಅದನ್ನ ಉಪಯೋಗಿಸ್ತಾ ಇರಿ. ಮನೆಯಲ್ಲಿ ತುಂಬಾ ಅತಿ ಹೆಚ್ಚು ಹೆಸರು ಕಾಳನ್ನ ಉಪಯೋಗಿಸಿ. ಹಾಗೆ ನಿಮ್ಮ ಮಕ್ಕಳಿಗೆ ಮುಖ್ಯವಾಗಿ ಗ್ರೀನ್ ವೆಜಿಟೇಬಲ್ಸ್ ಆಗಿರ್ಬೋದು, ಹಸಿರು ತರಕಾರಿ ಸೊಪ್ಪನ್ನ ಅತಿ ಹೆಚ್ಚು ಕೊಡ್ತಾ ಹೋಗಿ. ಆ ಉತ್ತರಾಣಿ ಕಡ್ಡಿಯನ್ನ ತಂದು ಅವರ ಬುಕ್ ಅಲ್ಲಿ ಅವರ ಬ್ಯಾಗ್ ಅಲ್ಲಿ ಇಡ್ತಾ ಬನ್ನಿ. ನಿಮ್ಮ ಮನೆಯಲ್ಲಿ ಕೂಡ ಅದನ್ನ ತಂದು ಸ್ಟಾಕ್ ಇಡಿ. ಇದರಿಂದ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ. ಅದರ ಜೊತೆಗೆ ನಮ್ಮಲ್ಲಿ ಸಿಕ್ಕುವಂತಹ ಎಜುಕೇಶನ್ ಬ್ರೇಸ್ಲೆಟ್, ಮುಖ್ಯವಾಗಿ ಈ ಕನ್ಯಾ ರಾಶಿಯವರಿಗೆ ಮತ್ತೆ ಈ ಎಜುಕೇಶನ್ ಫೀಲ್ಡ್ ಅಲ್ಲಿ ಇರೋರಿಗೆ, ಕನ್ಯಾ ರಾಶಿಯ ಎಲ್ಲಾ ಎಜುಕೇಶನ್ ಫೀಲ್ಡ್ ಅವ್ರಿಗೆ ಈ ಒಂದು ನಮ್ಮಲ್ಲಿ ಸಿಕ್ಕುವಂತಹ ಒಂದು ಎಜುಕೇಶನ್ ಬ್ರೇಸ್ಲೆಟ್ ಮತ್ತೆ ಅದರ ಒಂದು ಸ್ಟೋನ್ ಅನ್ನ ನೀವು ತಗೊಂಡೋಗಿ ನಿಮ್ಮ ಮನೆಯ ಮಕ್ಕಳ ಒಂದು ಎಜುಕೇಶನ್ ಟೇಬಲ್ ಮೇಲೆ ಇಡಿ. ಮನೆಯಲ್ಲಿ ಇಟ್ಟಾಗೆ ಸಾಕು, ಅದರ ಯೋಗಗಳು ಚೇಂಜ್ ಆಗ್ತಾ ಹೋಗುತ್ತೆ. ಮನೆಯಲ್ಲಿರೋ ಎಲ್ರಿಗೂ ಸ್ವಲ್ಪ ಬುದ್ಧಿಯ ಒಂದು ಚೇಂಜ್ ಮತ್ತೆ ಅವರ ಒಂದು ಜ್ಞಾನ ವೃದ್ಧಿ ಆಗ್ತಾ ಹೋಗುತ್ತೆ. ಮನೆಯ ಮಂದಿಗೆಲ್ಲ ಜ್ಞಾನ ವೃದ್ಧಿ ಆಗ್ತಾ ಹೋಗುತ್ತೆ. ಹಾಗೆ ಮತ್ತೆ ಪ್ರಾಪರ್ಟಿ ವಿಚಾರದಲ್ಲಿ ಕನ್ಯಾ ರಾಶಿಯವರು ಹುಷಾರಾಗಿರ್ಬೇಕು. ಪ್ರಾಪರ್ಟಿ ವಿಚಾರದಲ್ಲಿ ತುಂಬಾ ಎಲ್ಲೋ ಒಂದ್ ಕಡೆ ಮೋಸ ಹೋಗ್ತೀರಿ ಅಂತ ಹೇಳ್ತೀನಿ. ಹಾಗೆ ಎಲ್ಲದಕ್ಕಿಂತ ಮುಖ್ಯವಾಗಿ 9ನೇ ಮನೆ ಶುಕ್ರ, ಅದು 9ನೇ ಮನೆಯಲ್ಲಿ ಭಾಗ್ಯಸ್ಥಾನದಲ್ಲಿ ಶುಕ್ರ ಇರೋದು ಎಷ್ಟು ಲಾಭನೋ, ಶನಿ ದೃಷ್ಟಿ ಬೀಳೋದ್ರಿಂದ ಆ ಲಾಭನ ಎಲ್ಲೋ ಒಂದ್ ಕಡೆ ಅಡ್ಡಿ ಆಗತ್ತೆ ಅಂತ ಹೇಳ್ಬೋದು. ಹಾಗೆ 9ನೇ ಮನೆ ಅಂದಾಗ ತಂದೆಯ ಒಂದು ಆರೋಗ್ಯ, ತಂದೆ ಸಮಾನರಾದಂತಹ ಯಾರಿಗಾದ್ರೂ ಒಂಚೂರು ಆರೋಗ್ಯದ ಸಮಸ್ಯೆ ಕೂಡ ಬರ್ಬೋದು. ಹಾಗೆ ಲಗ್ನಕ್ಕೂ ಕೂಡ ಶನಿ ದೃಷ್ಟಿ ಬೀಳೋದ್ರಿಂದ ನಾವು ಒಂದು ಹಿಡಿತದಲ್ಲಿ ಇರೋದು ಸ್ವಲ್ಪ ಕಷ್ಟ ಆಗುತ್ತೆ ಕನ್ಯಾ ರಾಶಿಯವರು. ಅಂದ್ರೆ ಸ್ಥಿಮಿತ ತಪ್ಪಿ ನಾವು ಏನಾದ್ರೂ ಒಂದು ಮಾತಾಡ್ಬಿಡ್ತೀವಿ. ಮತ್ತೆ 4ನೇ ಮನೆಯಲ್ಲಿ ಕೂಡ 4ಕ್ಕೆ 10ನೇ ಮನೆಯ ಶನಿ ದೃಷ್ಟಿ ಬೀಳೋದ್ರಿಂದ ತಾಯಿಯ ವಿಚಾರದಲ್ಲಿ ಕೂಡ ನೀವು ತುಂಬಾ ಹುಷಾರಾಗಿರ್ಬೇಕು. ತಾಯಿ ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಅಥವಾ ತಾಯಿಯಿಂದ ಯಾವ್ದಾದ್ರು ನಿಮ್ಗೆ ತೊಂದರೆ ಆಗಿರ್ಬೋದು, ತಾಯಿ ಸ್ಥಾನದಲ್ಲಿ ಇರೋರಿಂದ ಏನಾದ್ರು ತೊಂದರೆ ಆಗಿರ್ಬೋದು. ಈ ತರ ಎಲ್ಲ ಒಂದು ಸಿಚುವೇಶನ್ ನಡೀತಾ ಇರುತ್ತೆ. ಹಾಗಾಗಿ ಕನ್ಯಾ ರಾಶಿಯವರು ಆದಷ್ಟುನು ಈ ಒಂದು ವಿಷ್ಣುವಿನ ಒಂದು ಆರಾಧನೆಯನ್ನ ಮಾಡಿ ಆಷಾಢ ಮಾಸದಲ್ಲಿ. ಹಾಗೆ ಹೆಸರು ಕಾಳು, ಈ ಧಾನ್ಯಗಳನ್ನ ನೀವು, ಮತ್ತೆ ಯಾರಿಗಾದ್ರೂ ಒಂದು ಬಡ ಮಕ್ಕಳಿಗೆ ಪುಸ್ತಕ, ಪೆನ್ಸಿಲ್, ಪೆನ್ನು ಇದನ್ನ ಕೂಡ ನೀವು ದಾನವಾಗಿ ಕೊಟ್ರೆ ತುಂಬಾ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ವೃದ್ಧಿ ಆಗ್ತಾ ಹೋಗುತ್ತೆ. ಅದರ ಜೊತೆಗೆ ಈ ವಿದ್ಯಾಭ್ಯಾಸದ ಒಂದು ಸ್ಟೋನ್ ಮತ್ತೆ ಬ್ರೇಸ್ಲೆಟ್ ಅನ್ನ ನೀವು ತಗೊಂಡು ಇಟ್ಕೊಂಡಿದ್ದೆ ಆದಲ್ಲಿ ನಿಮ್ಮ ಮಕ್ಕಳ ಎಜುಕೇಶನ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಮಕ್ಕಳು ಯಾವುದೇ ಒಂದು ಸೆಕ್ಟರ್ ಅಲ್ಲಿ ಇರ್ಲಿ, ನಿಮ್ಮ ಮನೇಲಿ IAS ಎಕ್ಸಾಮ್ ಬರೀತಾ ಇದ್ರು ಕೂಡ ಅವರ ಒಂದು ಸೀಟ್ ಇರ್ಬೋದು, ಅಥವಾ ಅವರ ಒಂದು ರಿಸಲ್ಟ್ ಇರ್ಬೋದು, ಉತ್ತಮ ಮಟ್ಟದಲ್ಲಿ ನಿಮ್ಗೆ ಫಲಿತಾಂಶವನ್ನ ಕೊಡ್ತಾ ಹೋಗುತ್ತೆ. ಹಾಗಾಗಿ ನೀವು ನಮ್ಮ ಒಂದು ನಂಬರ್ಗೆ ಕರೆ ಮಾಡಿ, ನಮ್ಮಲ್ಲಿ ಕಾಣ್ತಾ ಇರುವಂತ ಒಂದು ನಂಬರ್ಗೆ ಕರೆ ಮಾಡಿ ಎಲ್ಲಾ ಮಾಹಿತಿಯನ್ನು ಕೂಡ ನೀವು ಆ ನಂಬರ್ ಮುಖಾಂತರ ನೀವು ತಿಳ್ಕೊಳ್ಬಹುದಾಗಿತ್ತೆ. ಸಾಕಷ್ಟು ವಿಷಯಗಳನ್ನ ಮುಂದಿನ ವಿಡಿಯೋಗಳಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಧನ್ಯವಾದ ವೀಕ್ಷಕರೇ.